ಹಾಯ್, ಇವತ್ತು ನಾನು ನಾಡ ಕಚೇರಿ ಪೋರ್ಟಲ್ಗೆ ಹೇಗೆ ಲಾಗಿನ್ ಆಗೋದು ಆ್ಯಂಡ್ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಹೇಗೆ ಅಪ್ಲೈ ಮಾಡೋದು ಕರ್ನಾಟಕ ಅಲ್ಲಿ ಅಂತ ಹೇಳ್ಕೊಡ್ತೀನಿ. ಸೊ ಈ ಸರ್ಟಿಫಿಕೇಟ್ ನಿಮಗೆ ಎಜುಕೇಷನ್ ಮತ್ತು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಇಲ್ಲ ವೇರಿಯಸ್ ಗೌರ್ಮೆಂಟ್ ಸ್ಕೀಮ್ಗೆ ಅಪ್ಲೈ ಮಾಡೋಕ್ಕೆ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಸ್ಟ್ ನೀವು ಇಲ್ಲಿ ನಾಡ ಕಚೇರಿ ಅಂತ ಸರ್ಚ್ ಮಾಡಿ. ಸೊ ಫಸ್ಟ್ ನಾಡ ಕಚೇರಿ ವೆಬ್ಸೈಟ್ ಅಂದ್ರೆ ಏನು ಅಂತ ಒಂದು ಸಣ್ಣದಾಗೆ ತಿಳ್ಕೊಳ್ಳೋ ಹಾಗಿದ್ರೆ, ನಾಡ ಕಚೇರಿ ಒಂದು ಆನ್ಲೈನ್ ವೆಬ್ಸೈಟ್, ಕರ್ನಾಟಕ ಗೌರ್ಮೆಂಟ್ ಒಂದು ಆನ್ಲೈನ್ ವೆಬ್ಸೈಟ್. ಇದರಲ್ಲಿ ನೀವು ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ರೆಸಿಡೆನ್ಸ್ ಸರ್ಟಿಫಿಕೇಟ್, ಮೈನಾರಿಟಿ ಸರ್ಟಿಫಿಕೇಟ್ ಇದೆಲ್ಲದಕ್ಕೂ ಅಪ್ಲೈ ಮಾಡ್ಕೋಬಹುದು. ಸೊ ಫಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಕ್ಕೆ ಬೇಕು? ಎಜುಕೇಷನ್ ರಿಸರ್ವೇಷನ್ ಮಾಡೋಕ್ಕೆ, ಇಲ್ಲ ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡೋಕ್ಕೆ, ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ, ಗೌರ್ಮೆಂಟ್ ಸ್ಕೀಮ್ಗೆ ಅಪ್ಲೈ ಮಾಡೋಕ್ಕೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಓಕೆ, ನಾವು ಲೆಟ್ ಸ್ಟಾರ್ಟ್. ಸೊ ನಾಡ ಕಚೇರಿ ಅಂತ ಸರ್ಚ್ ಮಾಡಿ, ಗೂಗಲಲ್ಲಿ ಸರ್ಚ್ ಮಾಡಿದ ತಕ್ಷಣ ಲಾಗಿನ್ ಪಬ್ಲಿಕ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅದಕ್ಕೆ ಡೈರೆಕ್ಟಾಗಿ ಆ ಲಿಂಕ್ನ ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ವೆಬ್ಸೈಟ್ ಡೈರೆಕ್ಟಾಗಿ ಓಪನ್ ಆಗುತ್ತೆ, ಸರ್ಚ್ ಮಾಡೋದೇನು ಬೇಕಾಗಿರಲ್ಲ. ಸೊ ಈ ಥರ ಪೇಜ್ ಕಾಣುತ್ತೆ. ನೀವು ನಾಡ ಕಚೇರಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ನೀವು ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು. ಸೊ ಎಂಟರ್ ಮಾಡಿ OTP ಪಡೆಯಿರಿ ಅಂತ ಒಂದು ರೆಡ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ಎಂಟರ್ ಮಾಡಿರೋ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡಾದ್ಮೇಲೆ ಮೇಲ್ಗಡೆ ಇರೋ ನಂಬರ್ಸ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಾದ್ಮೇಲೆ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ OTP ಬಂದಿಲ್ಲ ಅಂದ್ರೆ ಮಾತ್ರ ಮತ್ತೆ OTP ಕಳುಹಿಸಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲ ಫಿಲ್ ಆಗಿದ್ರೆ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಈ ಪೇಜ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಕನ್ನಡದಲ್ಲಿ ಬೇಕಂದ್ರೆ ಕನ್ನಡ ಆಲ್ರೆಡಿ ಸೆಲೆಕ್ಟ್ ಆಗಿದೆ, ಇಂಗ್ಲಿಷಿಗೆ ಬೇಕಂದ್ರೆ ಇಲ್ಲಿ ಇಂಗ್ಲಿಷ್ ಚೇಂಜ್ ಮಾಡ್ಕೋಬಹುದು. ಸೊ ಇಲ್ಲಿ ನಿಮಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಆನ್ಲೈನಲ್ಲಿ ಅಪ್ಲೈ ಮಾಡುವಾಗ ಏನೇನು ನೋಡ್ಕೋಬೇಕು ಅಂತ ಸ್ಟೆಪ್ಸ್. ಸೊ ಫಸ್ಟ್ ಯಾವ ಸರ್ವಿಸ್ ಇಲ್ಲ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂತ ನೋಡ್ಕೋಬೇಕು. ಆಮೇಲೆ ರೇಷನ್ ಕಾರ್ಡ್ ನಂಬರ್ ಇಲ್ಲ ಆಧಾರ್ ನಂಬರ್ ನಿಮ್ಮ ಹತ್ರ ಇರಬೇಕು. ಇಫ್ ರಿಕ್ವೆಸ್ಟೆಡ್ ಸರ್ಟಿಫಿಕೇಟ್ ಎಕ್ಸಿಸ್ಟ್ ಇಟ್ ವಿಲ್ ಬಿ ಶೋನ್, ಪೇ ಆನ್ಲೈನ್ ಆ್ಯಂಡ್ ಪ್ರಿಂಟ್. ನೀವೇನಾದರೂ ರಿಕ್ವೆಸ್ಟ್ ಮಾಡಿರೋ ಸರ್ಟಿಫಿಕೇಟ್ ಎಕ್ಸಿಸ್ಟ್ ಆಗಿದ್ರೆ ಅದು ತೋರಿಸುತ್ತೆ, ನೀವು ಆನ್ಲೈನಲ್ಲಿ ಪೇಮೆಂಟ್ ಮಾಡ್ಕೊಂಡು ಪ್ರಿಂಟ್ ಮಾಡ್ಕೋಬಹುದು ಅಂತ. ಎಲ್ಲ ಡಾಕ್ಯುಮೆಂಟ್ಸ್ನೆಲ್ಲ PDF ಫಾರ್ಮ್ಯಾಟಲ್ಲಿ ಅಪ್ಲೋಡ್ ಮಾಡಬೇಕು. ಆಮೇಲೆ ಸಿಗ್ನೇಚರ್ ಈ ಸೈನ್ಡ್ ಅಪ್ಲಿಕೇಶನ್ ಪ್ರಿಂಟ್ ಅಕ್ನಾಲೇಜ್ಮೆಂಟ್, ಸಿಗ್ನೇಚರ್ನ ಸೈನ್ ಮಾಡಿಕೊಂಡು ಇಟ್ಕೊಳ್ಬೇಕು ಆ್ಯಂಡ್ ಅಕ್ನಾಲೇಜ್ಮೆಂಟ್ನ ಪ್ರಿಂಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಪೇ ದ ಫೀ ಅಂದರೆ ಯಾವುದಾದ್ರೂ ಫೀ ಇದ್ರೆ ಪೇಮೆಂಟ್ ಮಾಡ್ಬೋದು ಈ ಆನ್ಲೈನ್ ಪೋರ್ಟಲಲ್ಲಿ, ಏನು ರಿಸ್ಕ್ ಇಲ್ಲ ಅಂತ ಇಲ್ಲಿ ಹಾಕಿದ್ದಾರೆ. ಆ್ಯಂಡ್ ಥಿಂಗ್ಸ್ ಟು ರಿಮೆಂಬರ್ ಇದನ್ನ ಒಂದ್ಸತಿ ನೋಡ್ಕೊಳ್ಳಿ. ಸೊ ನಾವಿವಾಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ಇದೆ ಅಲ್ಲ, ಅದ್ರ ಮೇಲೆ ಸೆಕೆಂಡ್ ಟ್ಯಾಬ್ ನ್ಯೂ ರಿಕ್ವೆಸ್ಟ್ ಅಂತ ರೆಡ್ ಕಲರಲ್ಲಿ ಪಾಪಪ್ ಆಗ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಅಗ್ರಿ, ಸರ್ವಿಸಸ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಜನರಲ್ ಸರ್ಟಿಫಿಕೇಟ್ ಈ ಥರ ತುಂಬ ಸರ್ಟಿಫಿಕೇಟ್ಸ್ ಬರುತ್ತೆ. ಸೊ ನಾನು ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಸೆಲೆಕ್ಟ್ ಮಾಡ್ಕೋತೀನಿ. ಅಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್, ಸೊ ಇದನ್ನ ಎಂಟರ್ ಮಾಡ್ಕೊಂಡ್ರೆ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಎರಡು ಬರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಎಷ್ಟು ದಿವಸ ಆಗ್ಬೋದು ನಿಮ್ಮ ಸರ್ಟಿಫಿಕೇಟ್ ಬರೋಕ್ಕೆ ಅಂದರೆ 21 ಡೇಸ್ ಆಗುತ್ತೆ, 40 ರೂಪಾಯಿ ಆಗುತ್ತೆ. ಡೆಲಿವರಿ ಫೀಸ್ ನೀವೇ ಹೋಗಿ ತಗೋತೀರಾ ಅಂದರೆ ಎಷ್ಟು ಆಗಲ್ಲ, 0 ರೂಪೀಸ್. ಸ್ಪೀಡ್ ಪೋಸ್ಟ್ ಬೇಕಂದ್ರೆ ನಿಮಗೆ 41 ರೂಪೀಸ್ ಆಗುತ್ತೆ. ಸೊ ಡಾಕ್ಯುಮೆಂಟ್ ರಿಕ್ವೈರ್ಡ್, ಅಫಿಡವಿಟ್, ಸ್ಕೂಲ್ ಸರ್ಟಿಫಿಕೇಟ್ ಇದೆಲ್ಲ ಆಪ್ಷನಲ್ ಆಗಿದೆ ನೋಡಿ. ಈ ಥರ ರೆಡ್ ಮಾರ್ಕ್ ಇರೋದು ಮಾತ್ರ ಕಂಪಲ್ಸರಿ ಬೇಕು ಅಂತ. ID ಪ್ರೂಫ್ ಬೇಕು, ಅಡ್ರೆಸ್ ಪ್ರೂಫ್ ಬೇಕು, ಇವೆರಡು ಮಾತ್ರ ಕಂಪಲ್ಸರಿ ಬೇಕೇ ಬೇಕು. ಸೊ ಇಲ್ಲೊಂದು ಸ್ವಲ್ಪ ನೋಟ್ ಕೊಟ್ಟಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ ಮ್ಯಾಂಡೇಟ್ರಿ ಅಂದರೆ ಹೈಲೈಟ್ ಮಾಡಿರೋ ಈ ಥರ ಸ್ಟಾರ್ ಹಾಕಿರೋ ಡಾಕ್ಯುಮೆಂಟ್ಸ್ ಎಲ್ಲ ಮ್ಯಾಂಡೇಟ್ರಿ. ಇಲ್ಲಿ 2 ಸ್ಟಾರ್ ಹಾಕಿರೋ ಡಾಕ್ಯುಮೆಂಟ್ಸ್ ಇದೆ, ಆ 2 ಡಾಕ್ಯುಮೆಂಟು ಮ್ಯಾಂಡೇಟ್ರಿ. ಆಮೇಲೆ ಎಲ್ಲ ಡಾಕ್ಯುಮೆಂಟು ನೀವು PDF ಫಾರ್ಮ್ಯಾಟಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಆ PDF ಫಾರ್ಮ್ಯಾಟ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆ ಫಾರ್ಮ್ಯಾಟು ನಿಮಗೆ ಲೆಸ್ ದ್ಯಾನ್ 300 KB ಇರಬೇಕು, ಅದನ್ನು ಹೇಳ್ಕೊಡ್ತೀನಿ. ಆ
PDF ಫಾರ್ಮ್ಯಾಟ್ನ 300 KB ಹೇಗೆ ತರಿಸೋದು ಅಂತ. ಆಮೇಲೆ ನಿಮಗೆ ಸರ್ಟಿಫಿಕೇಟ್ ಇಂಗ್ಲೀಷ್ ಇಲ್ಲ ಕನ್ನಡ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನ ಇಲ್ಲಿ ಟಾಪ್ ಮೆನ್ಯೂಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿದೆ ನೋಡಿ, ಅದನ್ನ ಮಾಡಿ ನೋಡ್ಕೋಬಹುದು. ಆಮೇಲೆ ನಿಮ್ ಎಲ್ಲದಕ್ಕೂ ಬಿ ಪ್ರಿಪೇರ್ಡ್ ಆಗಿರಿ. ಯಾವ್ದಾದ್ರು ಸ್ಕ್ಯಾನ್ ಡಾಕ್ಯುಮೆಂಟ್ ಬೇಕು ಅಂದ್ರೆ ಆನ್ಲೈನ್ ಪೇಮೆಂಟ್ ಮಾಡೋಕೆ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿರಿ. ಅಪ್ಲಿಕೇಶನ್ ಅಪ್ಲೈ ಮಾಡ್ತಿರೋ ಕ್ಯಾಂಡಿಡೇಟ್ದು ಫೋಟೋ 50 KB ಒಳಗಡೆ ಇರಬೇಕು. ಅದು .jpg .png ಫಾರ್ಮ್ಯಾಟ್ ಅಲ್ಲೇ ಇರಬೇಕು. ಅದು 50 KB ಒಳಗಡೆ ಇರಬೇಕು. ಇದನ್ನು ಹೇಗೆ ಮಾಡೋದಂತ ನಾನು ಹೇಳ್ತೀನಿ. ಅಂಡ್ ಇದು ಇಫ್ ಯು ಬಿಲಾಂಗ್ ಟು ಆದಿ ಆಂಧ್ರ, ಆದಿ ದ್ರವಿಂದ ಆರ್ ಆದಿ ಕರ್ನಾಟಕ, ಈ ಪಾಯಿಂಟ್ನ ನಾವು ಸದ್ಯಕ್ಕೆ ಟಚ್ ಮಾಡೋದು ಬೇಡ. ಸೊ ಫಸ್ಟ್ 5 ಪಾಯಿಂಟ್ಸ್ನ ಓದಿದಾಯ್ತು, ಅರ್ಥ ಮಾಡ್ಕೊಂಡಿದ್ದಾಯ್ತು. ಸೊ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ತೀನಿ. ನೀವೆಲ್ಲ ಓದ್ಕೊಂಡಾದ್ಮೇಲೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಈ ತರ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ. ಡು ಯು ಹ್ಯಾವ್ ರೇಷನ್ ಕಾರ್ಡ್? ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಎಸ್ ಅಂತ ಕೊಡಿ. ಅವಾಗ ನಿಮ್ಗೆ ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡ್ಬೇಕಾಗತ್ತೆ. ಯಾರು ಅಪ್ಲೈ ಮಾಡ್ತಿದ್ದಾರೆ, ರೇಷನ್ ಕಾರ್ಡಲ್ಲಿ ಒಂದು ಸ್ವಲ್ಪ ಜನಗಳು ಇರ್ತಾರಲ್ಲ, ಆ ಜನಗಳನ್ನ ಒಂದು ಜನನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಸದ್ಯಕ್ಕೆ ನನ್ನ ಹತ್ರ ರೇಷನ್ ಕಾರ್ಡ್ ಇಲ್ಲ, ಸೊ ನೋ ಅಂತ ಕೊಡ್ತಿದ್ದೀನಿ. ನೋ ಅಂತ ಕೊಟ್ಟು ಪ್ರೊಸೀಡ್ ಕೊಡ್ತಿದ್ದೀನಿ. ಪ್ರೊಸೀಡ್ ಕೊಟ್ಟಾದ್ಮೇಲೆ ನಿಮ್ಗೆ ಈ ತರ ಒಂದು DBT ಕರ್ನಾಟಕ ಅಂತ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಅಲ್ಲಿ ನಿಮ್ಗೆ ಸ್ವಲ್ಪ ಕೆಳಗಡೆ ಬಂದಾಗ ನೇಮ್ ಆಸ್ ಪರ್ ಆಧಾರ್, ಇಲ್ಲಿ ಇಂಗ್ಲಿಷ್ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಇಂಗ್ಲಿಷ್ ಅಲ್ಲಿ ಎಂಟರ್ ಮಾಡಬೇಕು. ಕನ್ನಡ ಅಂತ ಕೊಟ್ಟಿದ್ರೆ ಕನ್ನಡ ಅಲ್ಲಿ ಎಂಟರ್ ಮಾಡಬೇಕು. ಸೊ ನಾನು ಇಂಗ್ಲಿಷ್ ಅಲ್ಲಿ ಎಂಟರ್ ಮಾಡ್ತಿದ್ದೀನಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಬೇಕು. ಎಂಟರ್ ಮಾಡಾದ್ಮೇಲೆ ಇಲ್ಲೊಂದು ಚಿಕ್ಕ ಚೆಕ್ ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ, ಅದನ್ನ ಚೆಕ್ ಇನ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಟಿಕ್ ಬರುತ್ತೆ. ಮಾಡಾದ್ಮೇಲೆ ಸಬ್ಮಿಟ್ ಅಂತ ಒಂದ್ಸತಿ ಕೊಡಿ. ಇದಕ್ಕಿಂತ ಸಬ್ಮಿಟ್ ಕೊಡೋಕ್ಕಿಂತ ಮುಂಚೆ ಏನ್ ನೆನ್ಪಿಟ್ಕೋಬೇಕಂದ್ರೆ, ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿದಿರಲ್ಲ, ಆ ನಂಬರ್ಗೆ ಇವಾಗ OTP ಬರುತ್ತೆ. ಸೊ ಆ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇಟ್ಕೊಂಡಿರಿ. ಸೊ ನಾನು ಇವಾಗ ಸಬ್ಮಿಟ್ ಅಂತ ಕೊಡ್ತಿದ್ದೀನಿ. ಓಕೆ, OTP ಬರಲ್ಲ. ಅದು ಬೇರೆ ಯಾವುದು ಅಪ್ಲಿಕೇಶನ್ ಅಪ್ಲೈ ಮಾಡುವಾಗ OTP ಬರುತ್ತೆ ಅನ್ಸುತ್ತೆ. ಈ ಅಪ್ಲಿಕೇಶನ್ ಅಪ್ಲೈ ಮಾಡುವಾಗ OTP ಬರಲ್ಲ, ಸಾರಿ. ಸೊ ಇಲ್ಲಿ ಸ್ವಲ್ಪ ಡೀಟೇಲ್ಸ್ ಆಲ್ರೆಡಿ ಫಿಲ್ ಆಗಿ ಬಂದಿರುತ್ತೆ. ಡಿಸ್ಟ್ರಿಕ್ಟ್ ನಂದು ಯಾವ್ದಾದ್ರು ಫಿಲ್ ಆಗಿ ಬಂದಿದೆ ಅಂದ್ರೆ ಡಿಸ್ಟ್ರಿಕ್ಟ್ ಫಿಲ್ ಆಗಿದೆ, ಅಪ್ಲಿಕೆಂಟ್ ನೇಮ್, ಅಡ್ರೆಸ್, ಮೊಬೈಲ್ ನಂಬರ್, ಮೋಡ್ ಆಫ್ ಡೆಲಿವರಿ ಎಲ್ಲ ಫಿಲ್ ಆಗಿ ಬಂದಿದೆ. ಸೊ ಮಿಕ್ಕಿರೋದನ್ನ ನಾನು ಫಿಲ್ ಮಾಡ್ಕೋತೀನಿ. ತಾಲೂಕ್ ಸೆಲೆಕ್ಟ್ ಮಾಡ್ಕೋತೀನಿ, ಟೌನ್ ಸೆಲೆಕ್ಟ್ ಮಾಡ್ಕೋಬೇಕು, ವಾರ್ಡ್ ಸೆಲೆಕ್ಟ್ ಮಾಡ್ಕೋಬೇಕು, ಆಮೇಲೆ ಅಪ್ಲಿಕೆಂಟ್ ನೇಮ್ ಪಕ್ಕ ಒಂದು ಸೆಲೆಕ್ಟ್ ಅಂತ ಒಂದು ಬಟನ್ ಇದೆ ನೋಡಿ, ಅಲ್ಲಿ ನೀವು ಶ್ರೀನ, ಶ್ರೀಮತಿನ, ಕುಮಾರಿನ, ಕುಮಾರ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅಂಡ್ ಫಾದರ್ ಅವ್ರ ಹಸ್ಬೆಂಡ್ ನೇಮ್ ಸೆಲೆಕ್ಟ್ ಮಾಡ್ಕೋಬೇಕು. ಅಂಡ್ ನೆಕ್ಸ್ಟ್ ಮದರ್ ನೇಮ್ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ಮ ಮನೆ ಪಿನ್ ಕೋಡ್ ಎಂಟರ್ ಮಾಡ್ಕೊಳ್ಳಿ, ಇಮೇಲ್ ID ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡಾದ್ಮೇಲೆ ಇವಾಗ ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ID ಎಂಟರ್ ಮಾಡ್ಕೊಂಡಿದ್ದೀರಲ್ಲ, ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ID ಎಂಟರ್ ಮಾಡ್ಕೊಂಡಿದ್ದೀರಲ್ಲ, ಅದ್ರ ಪಕ್ಕ ಒಂದು ಸೆಂಡ್ OTP ಅಂತ ಬಟನ್ ಇದೆ ನೋಡಿ. ಮೊಬೈಲ್ ನಂಬರ್ ಪಕ್ಕ ಒಂದು ಸೆಂಡ್ OTP ಅಂತ ಬಟನ್, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಮೇಲ್ ID ಕೆಳಗೆ ಕೂಡ ಒಂದು ಸೆಂಡ್ OTP ಅಂತ ಒಂದು ಬಟನ್ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ ಅಂಡ್ ಇಮೇಲ್ ಐಡಿಗೆ ಒಂದು OTP ಬಂದಿರುತ್ತೆ. ಸೊ ಒಂದು ಇಮೇಲ್ ಐಡಿಗೆ ಒಂದು OTP ಬಂದಿದೆ, ಅದನ್ನ ಎಂಟರ್ ಮಾಡ್ಕೋತೀನಿ. ಎಂಟರ್ ಮಾಡಾದ್ಮೇಲೆ ವೆರಿಫೈ ಅಂತ ಕ್ಲಿಕ್ ಮಾಡಿ. ಇವಾಗ ಮೊಬೈಲ್ ನಂಬರ್ ಚೆಕ್ ಮಾಡ್ತೀನಿ. ಸೊ ಮೊಬೈಲ್ ನಂಬರ್ಗೆ ಒಂದು OTP ಬಂದಿದೆ, ಅದನ್ನು ಎಂಟರ್ ಮಾಡ್ಕೋತೀನಿ.
ಎಂಟರ್ ಮಾಡ್ಕೊಂಡಾದ್ಮೇಲೆ ವೆರಿಫೈ ಅಂತ ಒಂದು ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ OTP ವೆರಿಫೈಡ್ ಸಕ್ಸಸ್ಫುಲಿ, OTP ವೆರಿಫೈಡ್ ಸಕ್ಸಸ್ಫುಲಿ. ಸೊ ಇವಾಗ ಮೊಬೈಲ್ ನಂಬರು ವೆರಿಫೈ ಆಗಿದೆ, ಇಮೇಲ್ ಐ ಡಿನೂ ವೆರಿಫೈ ಆಗಿದೆ. ಸೊ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆ ಅಂತ ಒಂದ್ಸತಿ ನೋಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಅಡ್ರೆಸ್ ಹತ್ರ ಅಡ್ರೆಸ್ ಮಸ್ಟ್ ನಾಟ್ ಬಿ ಮೋರ್ ದ್ಯಾನ್ 30 ಕ್ಯಾರೆಕ್ಟರ್ ಅಂತ ಒಂದು ಎರರ್ ಬರ್ತಿದೆ ನನಗೆ. ಒಂದ್ಸತಿ ನಾನು ಇದನ್ನ ನೋಟ್ ಪ್ಯಾಡಲ್ಲಿ ಹಾಕೋತೀನಿ. ಸೊ ಈ ಎರಡು ಟ್ಯಾಬ್ ಮಾತ್ರ ಅಡ್ರೆಸ್ಸು ಮಸ್ಟ್ ನಾಟ್ ಬಿ ಮೋರ್ ದನ್ 30 ಕ್ಯಾರೆಕ್ಟರ್ ಅಂತ ಇದೆ. ಸೊ ಅದು ನಾನು ನೋಟ್ ಪ್ಯಾಡ್ ಹಾಕೊಂಡು ಚೆಕ್ ಮಾಡ್ತಿದ್ದೀನಿ ಎಷ್ಟು ಲೆಂತ್ ಇದೆ ಅಂತ ಇದ್ರದ್ದು. ಒಂದು ಲೆಂತ್ 37 ಇದೆ, ಇನ್ನೊಂದು 35 ಇದೆ. ಸೊ ನಮಗೆ 30 ಬೇಕಾಗಿರೋದು. ಸೊ ನಾನು ಸ್ಪೇಸ್ನ ತೆಗಿತಿದ್ದೀನಿ. ಅದೇ ಅಲ್ಲಿ 4 ಬಾಕ್ಸ್ ತೋರಿಸ್ತಿದೆ, ನಮಗೆ ಇಲ್ಲಿ 3 ಬಾಕ್ಸೇ ಬೇಕಾಗಿರೋದು. ಇವಾಗ ನೋಡೋಣ. ನಿಮಗೂ ಈ ಥರ ಇಶ್ಯೂ ಫೇಸ್ ಆದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ, ನಾನು ಹೇಗೆ ಸಾಲ್ವ್ ಮಾಡಬೇಕು ಅಂತ. ಕಮೆಂಟಲ್ಲಿ ಹೇಳೋದಾದರೆ ಕಮೆಂಟಲ್ಲೇ ಹೇಳ್ತೀನಿ, ಇಲ್ಲ ಅಂದರೆ ಹೊಸ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡೋಣ ಇವಾಗ ಇಶ್ಯೂ ಸಾಲ್ವ್ ಆಗಿದೆಯಾ ಅಂತ. ನಾನು ನೆಕ್ಸ್ಟ್ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ಸಾಲ್ವ್ ಆಗಿದೆ ಆ ಇಶ್ಯೂ. ಸೊ ಈಗ ರಿಸರ್ವೇಷನ್ ಕ್ಯಾಟಗರಿ, ನೀವು ಯಾವ ಕ್ಯಾಟಗರಿ ಅಂಡರ್ ಫಾಲ್ ಆಗ್ತೀರಾ ಅದನ್ನು ಹಾಕಿ. ನೆಕ್ಸ್ಟ್ ಕ್ಯಾಸ್ಟ್, ನಿಮ್ದು ಯಾವ ಕ್ಯಾಸ್ಟು ಅದನ್ನ ಇಲ್ಲಿ ಎಂಟರ್ ಮಾಡಬೇಕು. ಸೊ ಟೋಟಲ್ ಆನ್ಯುವಲ್ ಇನ್ಕಮ್ ಆಫ್ ದಿ ಫ್ಯಾಮಿಲಿ ಎಷ್ಟು ಅಂತ ಹಾಕ್ಬೇಕಿಲ್ಲಿ. ಸೊ ಇಲ್ಲಿ ನಾನು ಒಂದು ಪಾಯಿಂಟ್ನ ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೀವು ಇಲ್ಲಿ ಟೋಟಲ್ ಆನ್ಯುವಲ್ ಇನ್ಕಮ್ ಆಫ್ ದಿ ಫ್ಯಾಮಿಲಿ ಫ್ರಮ್ ಆಲ್ ದಿ ಸೋರ್ಸಸ್ ಅಂತ ಹಾಕುವಾಗ ಇಲ್ಲಿ ನೀವು ಏನು ಇನ್ಕಮ್ ಕೊಡ್ತೀರಾ ಅದು ನಿಮ್ಮದು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಆ ಇನ್ಕಮ್ ಪ್ರಿಂಟ್ ಆಗುತ್ತೆ. 80,000 ಅಂತ. ಸೊ 80,000 ಒಳಗಡೆ ಇದ್ರೆ ಮಾತ್ರ ನಿಮ್ಗೆ ಯಾವುದಾದ್ರೂ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಸೊ ಇದನ್ನ ನೋಡ್ಕೊಂಡು ಹಾಕೊಳ್ಳಿ. ಓಕೆ, ಪರ್ಪಸ್ ಯಾವುದಕ್ಕೆ ಅಂತ ಹಾಕ್ಬೇಕಿಲ್ಲಿ, ಎಜುಕೇಷನ್, ಎಂಪ್ಲಾಯ್ಮೆಂಟ್, ಅದರ್ಸ್ ಅಂತ. ಸೊ ನಾನು ಎಜುಕೇಷನ್ ಅಂತ ಹಾಕೋತೀನಿ. ಎಲ್ಲ ಫಿಲ್ ಮಾಡಾದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜಲ್ಲಿ ನಿಮಗೆ ಫೋಟೋ ಅಪ್ಲೋಡ್ ಮಾಡಬೇಕು, ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು, ಒಂದು ಅಫಿಡವಿಟ್, ಇನ್ನೊಂದು ಸ್ಕೂಲ್ ಸರ್ಟಿಫಿಕೇಟ್, ರೇಷನ್ ಕಾರ್ಡ್, ಇಪಿಕ್, ಓಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್, ರಿಲೇಟಿವ್ ಸರ್ಟಿಫಿಕೇಟ್ಸ್ and genealogical tree if none of the document available, salary certificate, self declaration, ID proof, Aadhaar proof, others. ಸೊ ನಾನು ಯಾವಾಗಲೇ ಹೇಳ್ದಂಗೆ ID ಪ್ರೂಫ್ ಮಾತ್ರ ಸ್ಟಾರ್ ಇದೆ, ಆಧಾರ್ ಪ್ರೂಫ್ ಮಾತ್ರ ಸ್ಟಾರ್ ಇದೆ. ಇವೆರಡು ಅಪ್ಲೋಡ್ ಮಾಡಿದ್ರೆ ಸಾಕು. ಸೊ ಫಸ್ಟ್ ನಾವು ಫೋಟೋ ಹೇಗೆ ಅಪ್ಲೋಡ್ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಈ ಪೇಜಲ್ಲಿ ಇವಾಗ ನಾನು ಫಸ್ಟ್ ಫೋಟೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ಅದು ನಿಮ್ಮ ಫೈಲ್ ಫೋಲ್ಡರ್ಗೆ ಲೊಕೇಟ್ ಆಗುತ್ತೆ.
ನಿಮ್ಮ ಫೋಟೋ ಎಲ್ಲಿದೆಯೋ ಅಲ್ಲಿ ಹೋಗಿ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಅಂತ ಕೊಡಿ. ಸೊ ಇಲ್ಲಿ ನನ್ನ ಫೈಲ್ ಸೈಜ್ 50 KB ಜಾಸ್ತಿ ಇದೆ. ಸೊ ಅದನ್ನು ರೆಡ್ಯೂಸ್ ಮಾಡ್ಕೊಳ್ಳೋಣ. ಇಲ್ಲಿ ಫಸ್ಟು JPG ಸೈಜ್ ರೆಡ್ಯೂಸರ್ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದ್ರಲ್ಲಿ ಫಸ್ಟ್ ಲಿಂಕ್ ನಾವು ಕ್ಲಿಕ್ ಮಾಡಿ ನೋಡೋಣ. ಸೊ ಇಲ್ಲಿ ಇಮೇಜ್ ಹಾಕಬೇಕಾಗುತ್ತೆ. ನಂದು 112 KB ಇದೆ. ಸೊ ಅದು 50 KB ಕಮ್ಮಿ ಇರಬೇಕು. ಓಕೆ, ಸೊ ಈಗ ರೀಸೈಜ್ ಕೊಡ್ತಿದ್ದೀನಿ. ವಿಡ್ತ್ 25, ಹೈಟ್ 25, ಫಾರ್ಮ್ಯಾಟ್ JPG, ಕ್ವಾಲಿಟಿ 90%, ಬ್ಯಾಕ್ಗ್ರೌಂಡ್ ಅಂತ ಕೊಟ್ಟಿದ್ದೀನಿ. ನೋಡೋಣ ಎಷ್ಟು ರೀಸೈಜ್ ಮಾಡುತ್ತೆ ಅಂತ. ಓಕೆ, 13 KB ರೀಸೈಜ್ ಆಗ್ತಿದೆ ನಂದು. ಆಗಿದೆ, ಡೌನ್ಲೋಡ್ ಕೊಡ್ತೀನಿ. ಸೊ ಈಗ ಡೌನ್ಲೋಡ್ ಆಗಿರೋ ಇಮೇಜ್ನ ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. 13 KB ಇದೆ ಅಷ್ಟೇ, 13.2 KB. ಅಪ್ಲೋಡ್ ಮಾಡಿದೆ, ಅಪ್ಲೋಡ್ ಆಯಿತು. ಸೊ ನೆಕ್ಸ್ಟ್, ಸೊ ಇದು ಗೊತ್ತಾಯಿತು ಅಲ್ಲ ಹೇಗೆ ಇಮೇಜ್ನ ರೀಸೈಜ್ ಮಾಡ್ಕೋಬೇಕು ಅಂತ. ಗೊತ್ತಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರಿ, ಐ ಮೀನ್ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಲ್ಲೇ. ಆ್ಯಂಡ್ ಅಡ್ರೆಸ್ ಪ್ರೂಫ್, ನಾನು ಅಡ್ರೆಸ್ ಪ್ರೂಫ್ ಮತ್ತು ID ಪ್ರೂಫ್ಗೆ ಆಧಾರ್ ಕಾರ್ಡ್ನೇ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇದ್ರದ್ದು ಇದು PDF ಫಾರ್ಮ್ಯಾಟಲ್ಲಿ ಇರಬೇಕು ಆ್ಯಂಡ್ ಸೈಜ್ 300 KB ಇರಬೇಕು. ಸೊ ಓಕೆ, 300 KB ಮ್ಯಾಕ್ಸಿಮಮ್ 300 KB. ನಂದು 97 KB ಇದೆ. ಇಲ್ಲಿ ತೋರಿಸುತ್ತೆ ನೋಡಿ ಸೈಜ್ 97 ಅಂತ. ಸೊ ಇದೇನು ಪ್ರಾಬ್ಲಮ್ ಆಗಲ್ಲ ಅನಿಸುತ್ತೆ. ಅಪ್ಲೋಡ್ ಆಯಿತು. ಆಧಾರ್.pdf ಅಪ್ಲೋಡ್ ಆಗಿದೆ. ನೆಕ್ಸ್ಟ್ ಅಡ್ರೆಸ್ ಪ್ರೂಫು ಸೇಮ್ ಆಧಾರ್ ಕಾರ್ಡ್ನೇ ಅಪ್ಲೋಡ್ ಮಾಡ್ತೀನಿ. ಅಡ್ರೆಸ್ ಪ್ರೂಫ್ಗೂ ಅಪ್ಲೋಡ್. ಇದು ಆಧಾರ್ ಕಾರ್ಡ್, IDನೂ ಆಧಾರ್ ಕಾರ್ಡ್, ಅಡ್ರೆಸ್ ಪ್ರೂಫು ಆಧಾರ್ ಕಾರ್ಡ್. ಸೊ ಎರಡು ಅಪ್ಲೋಡ್ ಆಗಿದೆ. ಎರಡು 300 KB ಕಮ್ಮಿ ಇದೆ. ಸೊ ಅಪ್ಲೋಡ್ ಆಗಿದೆ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗಿಬಿಡುತ್ತೆ. ಓಕೆ, ಅಪ್ಲೋಡ್ ಆಗಿದೆ. ಸೊ ಇಲ್ಲಿ ಏನೇನು ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಈ ಪೇಜಲ್ಲಿ ಒಂದು ID ಪ್ರೂಫ್, ಒಂದು ಅಡ್ರೆಸ್ ಪ್ರೂಫ್ ಆ್ಯಂಡ್ ಒಂದು ಫೋಟೋ. ಸೊ ಈ 3ನ ಅಪ್ಲೋಡ್ ಮಾಡಿದ್ದೀನಿ. ಫೋಟೋ .jpg ಫಾರ್ಮ್ಯಾಟಲ್ಲಿರಬೇಕು. ಆಧಾರ್ ಕಾರ್ಡು ಮತ್ತು ID ಪ್ರೂಫ್, ಅಡ್ರೆಸ್ ಪ್ರೂಫ್ ಮತ್ತು ID ಪ್ರೂಫ್ PDF ಫಾರ್ಮ್ಯಾಟಲ್ಲಿರಬೇಕು. ನೆಕ್ಸ್ಟ್ ಇದನ್ನು ಸಬ್ಮಿಟ್ ಕ್ಲಿಕ್ ಮಾಡ್ತೀನಿ. ಪ್ಲೀಸ್ ಅಪ್ಲೋಡ್ ಆಲ್ ರಿಕ್ವೈರ್ಡ್ ಫೈಲ್ಸ್. ಓಕೆ, ರಿಕ್ವೈರ್ಡ್ ಫೈಲ್ಸ್ ಇರೋದು ಇವೆರಡು. ಮತ್ತು ಇನ್ನೇನಿದೆ ರಿಕ್ವೈರ್ಡಲ್ಲಿ? ಇಲ್ಲಿ ಮಾಡಬೇಕಾ? ಓಕೆ, ಸೊ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಆದರೆ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೊಡಲಿಲ್ಲ. ಸೊ ಅದಕ್ಕೆ ಎಲ್ಲನೂ ಮಾಡಿ ಅಂತ ಒಂದು ಎರರ್ ಬಂದಿದ್ದು. ಓಕೆ ಫೈನ್, ಇಲ್ಲಿ ಅಪ್ಲೋಡ್ ಮಾಡಿರೋದು ಗೊತ್ತಾಯ್ತಲ್ಲ. ಅದ್ರ ಪಕ್ಕ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಇದೆಯಲ್ಲ, ಆ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸಾಕು, ಅದು ಡಾಕ್ಯುಮೆಂಟ್ ಅಪ್ಲೋಡ್ ಆಗುತ್ತೆ. ಸೊ ಎರಡು ಮಾತ್ರ ನಾನು ಅಪ್ಲೋಡ್ ಮಾಡಿರೋದು. ಆ ಎರಡಕ್ಕೆ ಮಾತ್ರ ಅಪ್ಲೋಡ್ ಡಾಕ್ಯುಮೆಂಟ್ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫೈಲ್ ಅಪ್ಲೋಡೆಡ್ ಅಂತ ಗ್ರೀನ್ ಕಲರಲ್ಲಿ ಬಂದಿದೆ. ಸೊ ಸಬ್ಮಿಟ್ ಅಂತ ಕೊಡ್ತೀನಿ. ಇವಾಗ ಯಾವ ಎರರು ಬರಬಾರ್ದು. ಓಕೆ, ಇಲ್ಲಿ ಒಂದು ನಂಬರ್ ಬಂದಿದೆ, ಅದನ್ನು ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ, ಎಲ್ಲಾದ್ರೂ ಬೇಕಾಗುತ್ತೆ ಫ್ಯೂಚರಲ್ಲಿ. ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ನಿಮ್ದೆಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಅಂತ. ಓಕೆ, ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ರೆ ಪ್ರೊಸೀಡ್ ಟು ಈ ಸೈನ್ ಅಂತ ಒಂದು ಆಪ್ಷನ್ ಇದೆ. ಅಲ್ಲಿ ಕೇಳುತ್ತೆ ಇವಾಗ ನಿಮ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಮೊಬೈಲ್ ನಂಬರ್ಗೆ ಅಂತ. ಸೊ ಎಸ್ ಅಂತ ಕೊಡಿ.
ಲಿಂಕ್ ಆಗಿದ್ರೆ ಎಸ್ ಅಂತ ಕೊಡಿ, ಲಿಂಕ್ ಆಗಿಲ್ಲ ಅಂದರೆ ನೋ ಅಂತ ಕೊಡಿ. ಅದನ್ನ ಹೇಗೆ ಚೆಕ್ ಮಾಡಬೇಕು ಗೊತ್ತಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಹಾಕಿರಿ, ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ನಂದು ಲಿಂಕ್ ಆಗಿದೆ, ಎಸ್ ಅಂತ ಕೊಡ್ತಿದ್ದೀನಿ. ಓಕೆ, ಇಲ್ಲಿ ನಿಮಗೆ ಈ ಸೈನ್ ಸೈಟ್ಗೆ ರಿಡೈರೆಕ್ಟ್ ಮಾಡುತ್ತೆ ಅಂತ ಒಂದು ಪಾಪಪ್ ಬಂದಿದೆ. ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಬೇರೆ ಪೇಜ್ ಓಪನ್ ಆಗ್ತಿದೆ. ಸೊ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಬೇಕು. ಗೆಟ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಾದ್ಮೇಲೆ ಇಲ್ಲಿ ಗೆಟ್ OTP, ಲಿಂಕ್ ಆಗಿರೋ ನಂಬರ್ಗೆ OTP ಬರುತ್ತೆ. ಅದನ್ನ ಎಂಟರ್ ಮಾಡ್ಕೊಳ್ಳಿ. ಆಮೇಲೆ ಸಬ್ಮಿಟ್ ಕೊಡಿ. ಸೊ ಆಧಾರ್ ನಂಬರ್ OTP ಎರಡು ಮಾತ್ರ ಎಂಟರ್ ಮಾಡಬೇಕಾಗಿರೋದು ಈ ಪೇಜಲ್ಲಿ. ನೆಕ್ಸ್ಟ್ ಸಬ್ಮಿಟ್. ನೆಕ್ಸ್ಟು ಎಲ್ಲ ನಿಮ್ದು ಅಪ್ಲಿಕೇಶನ್ ಎಲ್ಲ ಫಿಲ್ ಆಗಿದೆ. ಪ್ರೊಸೀಡ್ ಟು ಪೇಮೆಂಟ್ ಅಂತ ಇದೆ. ಸೊ ಪೇಮೆಂಟ್ ಪ್ರೊಸೀಡ್ ಕೊಡಿ. ಸೊ ಇಲ್ಲಿ ನಿಮ್ದು ಅಕ್ನಾಲೇಜ್ಮೆಂಟ್ ನಂಬರ್ ಬಂದಿರುತ್ತೆ ಆ್ಯಂಡ್ ಅಮೌಂಟ್ 40 ರೂಪೀಸ್ ಪೇ ಮಾಡಬೇಕಂತ ಬಂದಿರುತ್ತೆ. ಸೊ ಇಲ್ಲಿ ಒಂದು ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ನೀಟಾಗಿ ಓದ್ಕೊಳ್ಳಿ. ಎಲ್ಲ ಓದ್ಕೊಂಡಾದ್ಮೇಲೆ ಇಲ್ಲೊಂದು ಚೆಕ್ ಬಾಕ್ಸ್ ಇದೆ ನೋಡಿ, ಐ ಅಕ್ಸೆಪ್ಟ್ ಆಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಅದನ್ನು ಕ್ಲಿಕ್ ಮಾಡಿಕೊಂಡು ಫೋನ್ಪೇ ಅಂತ ಒಂದು ಬಟನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡಾದ್ಮೇಲೆ ಇಲ್ಲೊಂದು ಸ್ಕ್ಯಾನರ್ ಬರುತ್ತೆ, ಅದನ್ನು ನಿಮ್ಮ ಫೋನ್ಪೇಯಲ್ಲಿ ಸ್ಕ್ಯಾನ್ ಮಾಡ್ಕೋಬೇಕು. ಸ್ಕ್ಯಾನ್ ಮಾಡಿಕೊಂಡು ಫೋನ್ಪೇನ ಪೇ ಮಾಡಬೇಕು. ಪೇ ಮಾಡಾದ್ಮೇಲೆ ಪೇ ಮಾಡಿದ ತಕ್ಷಣನೇ ನನ್ನ ಪೇಮೆಂಟ್ ಇವಾಗ ಜಸ್ಟ್ ನನ್ನ ಪೇಮೆಂಟ್ ಆಯಿತು. ಆಗಿದ ತಕ್ಷಣ ಪೇಮೆಂಟ್ ಸಕ್ಸಸ್ ಅಂತ ಒಂದು ಪೇಜ್ ಬಂದಿದೆ. ಸೊ ಟ್ರಾನ್ಸಾಕ್ಷನ್ ID ಬಂದಿದೆ, ಮೆಸೇಜು ಯುವರ್ ಪೇಮೆಂಟ್ ಈಸ್ ಸಕ್ಸಸ್ಫುಲ್, ಅಮೌಂಟ್ ಎಷ್ಟು ಪೇ ಮಾಡಿದರೆ ಇಲ್ಲಿ ತೋರಿಸಿದೆ. ಓಕೆ, ಪ್ರೊಸೀಡ್ ಅಂತ ಕೊಡ್ತೀನಿ. ಸೊ ಅಪ್ಲಿಕೇಶನ್ ಈಸ್ ಸೈನ್ಡ್ ಸಕ್ಸಸ್ಫುಲಿ, ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ದ ಅಪ್ಲಿಕೇಶನ್. ಸೊ ನೋಡೋಣ ಈ ಡೌನ್ಲೋಡಲ್ಲಿ ಏನು ಬಂದಿದೆ. ಸೊ ನಾನು ಈ ಬಟನ್ನ ಕ್ಲಿಕ್ ಮಾಡಿದ್ದೀನಿ, ಡೌನ್ಲೋಡ್ ಬಟನ್. ಇದರಲ್ಲಿ ನಮ್ಮ ಫೋಟೋ, ನಮ್ಮ ಡೀಟೇಲ್ಸ್ ಎಲ್ಲ ಬಂದಿದೆ. ಓಕೆ, ಅದು ಒಂದು ಅಕ್ನಾಲೇಜ್ಮೆಂಟ್ ಥರ ಇದು. ಅಪ್ಲಿಕೇಶನ್ ಅಪ್ಲೈ ಮಾಡಿರೋದು ಒಂದು ಸಾಫ್ಟ್ ಕಾಪಿ ಥರ ಇದು. ನೆಕ್ಸ್ಟ್ ಪ್ರಿಂಟ್ ರೆಸಿಪ್ಟ್ ಅಂದರೆ ನೀವು ಇದನ್ನು ಪ್ರಿಂಟ್ ಮಾಡ್ಕೋಬೇಕಂದ್ರೆ ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಸೊ ನನ್ನ ಸಾಫ್ಟ್ ಕಾಪಿನೇ ಡೌನ್ಲೋಡ್ ಸಾಕು. ಸೊ ಇವಾಗ ಅಪ್ಲಿಕೇಶನ್ ಕರೆಕ್ಟಾಗಿ ಅಪ್ಲೈ ಆಗಿದೆ, ಅಂದರೆ ಪೇಮೆಂಟ್ ಆಗಿದೆ, ಈ ಸೈನ್ ಎಲ್ಲ ಕರೆಕ್ಟಾಗಿ ಆಗಿದೆ. ಸೊ ಇನ್ನು ಅಪ್ಲಿಕೇಶನ್ ಬರೋಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ 21 ಡೇಸ್ ಆಗುತ್ತೆ. ಸೊ ನೀವು 21 ಡೇಸ್ ಕೂಡ ವೇಟ್ ಮಾಡಬೇಕು. ಸೊ ಅಪ್ಲೈ ಆಗಿದೆ. ಈಗ ಅಪ್ಲಿಕೇಶನ್ ಸ್ಟೇಟಸ್ ಹೇಗೆ ಚೆಕ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಸೊ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.